ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸ ಕೆರೆ ಅವರ ಯೂಟ್ಯೂಬ್ ಚಾನಲ್. ನಿಜಾಲ ಇವಾಗ ಪ್ರೆಸೆಂಟ್ ಬೆಂಗಳೂರಲ್ಲಿ ಇರ್ತಕ್ಕಂಥ ಟೆಂಪ್ರೇಚರ್ 38 ಡಿಗ್ರಿ, ಇನ್ನು 40 ಆಗುತ್ತಂತೆ ಈ ಮಂತ್ ಎಂಡ್ಗೆ. ಡೆಲಿವರಿ ಬಾಯ್ಸ್ ಹಿಂಗೆ ಕೆಲಸ ಮಾಡ್ಬೇಕಂತಾನೆ ಅರ್ಥ ಆಗ್ತಾ ಇಲ್ಲ. ಎಸ್ಪೆಷಲಿ ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಂತೂ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ. ಯಾಕೆಂದ್ರೆ ಡೆಲಿವರಿ ಬಾಯ್ಸ್ ಆದರೆ ಸ್ವಲ್ಪ ರೆಸ್ಟೋರೆಂಟ್ ಒಳಗಡೆ, ಅಲ್ಲಿ ಅಪಾರ್ಟ್ಮೆಂಟ್ ಒಳಗಡೆ ಹೆಂಗೋ ಸ್ವಲ್ಪ ನೆರಳಲ್ಲಿ ಹೋಗಿ ಬರ್ತಾರೆ, ಹೆಂಗೋ ಬಿಸಿಲು ಅವಾಯ್ಡ್ ಆಗುತ್ತೆ. ಬಟ್ ಬೈಕ್ ಟ್ಯಾಕ್ಸಿ ರೈಡರ್ಸ್ ಬೆಳಿಗ್ಗಿಂದ ಸಂಜೆವರೆಗೂ ಬಿಸಿಲಲ್ಲೇ ಓಡಾಡ್ತಾ ಇರಬೇಕು. ಎಲ್ಲ ಕಡೆ ಬೆಂಗಳೂರು ಫುಲ್ ಬಿಸಿಲೇ, ಮರ ಗಿಡಗಳು ಎಲ್ಲಿ ಎಲ್ಲ ಕಡ್ದು ಕಡ್ದು ಮೆಟ್ರೋ ಅದು ಇದು ಫ್ಲೈಓವರ್ ಮಾಡಿ ಸಿಗ್ನಲ್ಗಳಲ್ಲಿ ಒಂದು ಸೆಕೆಂಡ್ ನಿಲ್ಲಕ್ಕಾಗ್ತಾಯಿಲ್ಲ, ಆ ರೇಂಜಿಗೆ ಹೊಡಿತಾ ಇದೆ ಬಿಸಿಲು. ನಿಜವಾಗ್ಲೂ ಸುಟ್ಟೋಗ್ತಾ ಇದೆ ಕೈ ತಲೆ ಎಲ್ಲ. ಅದರಲ್ಲೂ ಈ ಸೆಕಿಗೆ ಫುಲ್ ಹೆಲ್ಮೆಟ್ ಹಾಕೊಂಡು ನಿಜವಾಗ್ಲೂ ಆ ಬಾಧೆ ಹೇಳೋಕ್ಕಾಗ್ತಿಲ್ಲ. ಡೆಲಿವರಿ ಬಾಯ್ಸ್ ಕಷ್ಟ ಏನು ಅಂತ ಬೈಕ್ ಟ್ಯಾಕ್ಸಿ ರೈಡರ್ಸು ಅವ್ರಿಗೆ ಗೊತ್ತು, ಡ್ಯೂಟಿ ಮಾಡ್ತಿರೋರಿಗೆ. ಎಷ್ಟೋ ಜನ ನಿಜವಾಗ್ಲೂ ಮಾಡೋಕ್ಕೆ ಆಗ್ತಾಯಿಲ್ಲ, ಬಿಟ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಮನೆ ಹತ್ರ ಯಾವ್ದಾದ್ರು ಸಣ್ಣ ಪುಟ್ಟ ಅದು ಇದು ಕೆಲಸಗಳಿಲ್ಲ, ಪರ್ಸನಲ್ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಅಷ್ಟು ಹೆವಿ ಟೆಂಪ್ರೇಚರು, ಮನೆ ಒಳಗಡೆ ಕುತ್ಕೊಂಡ್ರು ಇರೋಕ್ಕಾಗ್ತಾಯಿಲ್ಲ, ಆ ರೇಂಜಿಗೆ ಹೊಡಿತಾ ಇದೆ ಬಿಸಿಲು ಸೆಕೆ. ಇನ್ನು ರೋಡಲ್ಲಿ ಹೆಂಗೆ ಕೆಲಸ ಮಾಡಬೇಕು, ಅವ್ರ ಕಷ್ಟ ದೇವ್ರಿಗೆ ಮುಟ್ಟಬೇಕು. ಯಾರ್ಯಾರಿಗೋ ಹೆಲ್ಪ್ ಮಾಡ್ತಾವ್ರೆ ಸುಮಾರು ಜನ, ಬಟ್ ನಮ್ಮ ಡೆಲಿವರಿ ಬಾಯ್ಸು ಬೈಕ್ ಟೆಸ್ಟರ್ಸ್ಗೆ ಯಾರು ಹೆಲ್ಪ್ ಮಾಡೋಕ್ಕೆ ಮುಂದೆನೇ ಬರ್ತಾ ಇಲ್ಲ. ಅದೇನೋ ಗೊತ್ತಿಲ್ಲ ಪಾಪ, ಅವ್ರ ಕಷ್ಟ ಏನು, ಅವರೇನೋ ಸುಖವಾಗಿದ್ದಾರೋ ಏನೋ ಒಂದು ಗೊತ್ತಿಲ್ಲ. ಏನೋ ಅವ್ರಿಗೂ ಸ್ವಲ್ಪ ಕರುಣೆ ತೋರಿದ್ರೆ ನಮ್ಮ ಬೈಕ್ ಟೆಸ್ಟ್ ರೈಡರ್ಸ್ಗಳಿಗೆಲ್ಲ ಸ್ವಲ್ಪ ಅವ್ರಿಗೂ ಹೆಲ್ಪ್ ಆಗುತ್ತೆ. ಏನು ಪ್ರೆಸೆಂಟು ಆರ್ಡ್ರುಗಳು ಅಷ್ಟು ಬರ್ತಾ ಇದೆ, ಅಷ್ಟು ಅರ್ನಿಂಗ್ಸ್ ಆಗ್ತಾ ಇಲ್ಲ, ತುಂಬ ಕಷ್ಟ ಇದೆ ಅವ್ರಿಗೂ ಕೊಡವ. ಏನು ಯಾರಿಗೆ ಹೇಳೋಕ್ಕಾಗಲ್ಲ, ಬಟ್ ಮಾಡಲೇಬೇಕು ಪರಿಸ್ಥಿತಿ, ಯಾಕಂದ್ರೆ ಕಮಿಟ್ಮೆಂಟ್ ಹಂಗಿರ್ತವೆ. ಆದಷ್ಟು ಡೆಲಿವರಿ ಬಾಯ್ಸ್ ಹೇಳ್ತಾ ಇದ್ದೀವಿ, ಸ್ವಲ್ಪ ಈ ಒಂದು ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿ ಬಿಸಿಲಿಂದ ಅವಾಯ್ಡ್ ಆಗೋಕ್ಕೆ. ಯಾವ್ಯಾವ ಅಂತ ಹೇಳ್ತೀನಿ ಬನ್ನಿ ಸ್ನೇಹಿತರೆ. ಫುಲ್ ಸ್ಲೀವು ಟೀ ಶರ್ಟ್ ಹಾಕೊಳ್ಳಿ, ಬಟ್ ಬಿಸಿಲು ಏನು ಮಾಡೋಕ್ಕಾಗಲ್ಲ, ಸೆಕೆ ಆಗುತ್ತೆ. ಫುಲ್ ಸ್ಲೀವ್ ಹಾಕೊಂಡ್ರೆ ಹಾಕೊಳ್ಳೇಬೇಕು, ಯಾಕಂದರೆ ಈ ಬಿಸಿಲಿಗೆ ನೀವು ಒಂದಿನ ಏನಾರು ಹಾಫ್ ಸ್ಲೀವ್ ಹಾಕೊಂಡ್ಬಂದ್ಬಿಟ್ರೆ ಕೈಯೆಲ್ಲ ಸುಟ್ಟು ಬ್ಲಾಕ್ ಆಗೋಗ್ಬಿಡುತ್ತೆ, ಆ ರೇಂಜ್ ಹೊಡಿತಾ ಇದೆ ಬಿಸಿಲು. ಆದಷ್ಟು 90% ಫುಲ್ ಸ್ಲೀವ್ ಹಾಕೊಂಡು ಟೀ ಶರ್ಟ್ ಹಾಕೊಂಡು ಕೆಲಸ ಮಾಡಿ. ಫುಲ್ ಕೈಗೆ ಹ್ಯಾಂಡ್ ಗ್ಲೌಸ್ ಹಾಕೊಳ್ಳಿ. ನೀವು ತಲೆಗೆ ಹೆಲ್ಮೆಟ್ ಹಾಕೋಣಕ್ಕೆ ಮುಂಚೆ ಒಂದು ಬಟ್ಟೆನ ಒದ್ದೆ ಬಟ್ಟೆಲಿ ನೀರು ಮಾಡಿಕೊಂಡು ತಲೆಗೆ ಹಾಕೊಂಡು ಆಮೇಲೆ ಹೆಲ್ಮೆಟ್ ಹಾಕೊಳ್ಳಿ. ಇಲ್ಲಾಂದರೆ ಯಾವುದೇ ಕಾರಣಕ್ಕೆ ನೀವು ತಲೆ ಫುಲ್ಲು ಬಿಸಿಯಾಗಿ ಬ್ರೈನೆಲ್ಲ ಹೆಂಗಾಗುತ್ತೆ ಅಂತ ಒಂಥರ ಡಿಪ್ರೆಷನ್ಗೆ ಹೋದಂಗೆ ಆಗುತ್ತೆ, ಅಷ್ಟು ಹೀಟ್ ಆಗಿಬಿಡುತ್ತೆ ತಲೆ, ಮೈಂಡೇ ಓಡಲ್ಲ ಏನು ಕೆಲಸ ಮಾಡೋಕ್ಕೂ. ಅದಕ್ಕೋಸ್ಕರ ಆದಷ್ಟು ನೀವೇನು ಮಾಡಿ, ತಲೆಗೆ ಒಂದು ಒದ್ದೆ ಬಟ್ಟೆ ಮಾಡ್ಕೊಂಡು ಹೆಲ್ಮೆಟ್ ಹಾಕೊಳ್ಳಿ. ಆವಾಗ ಸ್ವಲ್ಪ ಆದಷ್ಟು ನಿಮಗೆ ಹೀಟ್ ಕಮ್ಮಿ ಆಗುತ್ತೆ, ಸ್ವಲ್ಪ ತಲೆ ಕೂಲಾಗಿರುತ್ತೆ. ಇಲ್ಲಾಂದ್ರೆ ಸಿಕ್ಕಾಬಟ್ಟೆ ಟಾರ್ಚರು, ಒಂಥರ ಟೆನ್ಷನ್, ಕೆಲಸ ಮಾಡೋಕ್ಕಾಗಲ್ಲ. ಇನ್ನು ಕಾಲಿಗಷ್ಟೇ ಶೂಸ್ ಹಾಕೊಂಡೇ ಡ್ಯೂಟಿ ಮಾಡಿ. ಶೂ ಇಲ್ಲಾಂದರೆ ನಿಜವಾಗ್ಲೂ ಡ್ಯೂಟಿ ಮಾಡೋಕ್ಕಲ್ಲ, ಯಾಕಂದರೆ ಸಿಗ್ನಲಲ್ಲಿ ನಿಂತ್ಕೊಂಡಾಗ ಒಂದು ನಿಮಿಷಕ್ಕೆ ಕಾಲು ಎಷ್ಟು ಉರಿ ಕಿತ್ಕೊಂಡ್ಬರುತ್ತೆ ಗೊತ್ತಾ, ಶೂ ಇಲ್ಲಾಂದರೆ ಸ್ಲಿಪ್ಪರ್ಗೆ. ಅದಕ್ಕೋಸ್ಕರ ಆದಷ್ಟು ನೀವು ಶೂ ಹಾಕ್ಕೊಂಡೇ ಡ್ಯೂಟಿ ಮಾಡಬೇಕು. ಮತ್ತೆ ಈಗ 2 ಟ್ರಿಪ್ ಹೊಡಿತಾರಲ್ಲ ಮಾರ್ಕೆಟಿಂದ ಸ್ವಲ್ಪ ಆದಷ್ಟು ಕಡಿಮೆ ಮಾಡಿ, ಯಾಕಂದ್ರೆ ಈ ಬಿಸಿಲು ಮುಗಿಯೋ ಗಂಟವ ಸ್ವಲ್ಪ ಒಂದೇ ಟ್ರಿಪ್ ಮಾಡ್ಕೊಳ್ಳಿ. ಸ್ವಲ್ಪ ಲೋಕಲ್ ಆರ್ಡರ್ ಜಾಸ್ತಿ ಮಾಡ್ಕೊಳ್ಳಿ. ಲಾಂಗ್ ಅಂತೂ ಯಾವುದೇ ಕಾರಣಕ್ಕೂ ಹೋಗ್ಲೇಬೇಡಿ. ಪ್ರೆಸೆಂಟ್ ಇರೋ ಸಿಚುವೇಶನ್ಗೆ ಲಾಂಗ್ ಏನಾದ್ರು ಹೋದ್ರೆ ಮುಗಿದ ಕತೆ ನಿಮ್ಮದು. ಅಲ್ಲೇ ಸುಸ್ತಾಗಿ ಬಿದ್ದೋಗ್ಬಿಡ್ತೀರ, ತಲೆ ಸುತ್ತಿ ಬಂದು ಅಷ್ಟು ಬಿಸಿಲು ಹೊಡಿತಾ ಇದೆ. ಅದಕ್ಕೇ ಆದಷ್ಟು ಸಿಟಿ ಒಳಗಡೆ ಮಾಡ್ಕೊಂಡ್ರೆ ನಿಮಗೆ ಸ್ವಲ್ಪ ಬಿಸಿಲು ಅವಾಯ್ಡ್ ಆಗುತ್ತೆ. ಸಿಟಿ ಒಳಗಡೆ ಡ್ಯೂಟಿ ಮಾಡೋದ್ರಿಂದ ಹೆಂಗಪ್ಪ ಅಂದರೆ ಸ್ವಲ್ಪ ಮರ ಗಿಡಗಳು ಜಾಸ್ತಿ ಇರ್ತವೆ. ಜಯನಗರ, ಜೆ.ಪಿ. ನಗರ, ಬನಶಂಕರಿ, ಚಾಮರಾಜಪೇಟೆ, ಬಸವನಗುಡಿ ಇಲ್ಲೆಲ್ಲ ಗೊತ್ತಿರ್ಬೇಕು ನಿಮಗೆ. ಸ್ವಲ್ಪ ಮರ ಗಿಡಗಳು ಜಾಸ್ತಿ ಇರೋದ್ರಿಂದ ಇಲ್ಲೇ ಲೋಕಲ್ ಆರ್ಡರ್ ಚೆನ್ನಾಗಿ ಬರುತ್ತೆ, ಅಲ್ಲೇ ಡ್ಯೂಟಿ ಮಾಡ್ಕೊಳ್ಳಿ. ಅರ್ನಿಂಗ್ಸ್ ಆಗುತ್ತೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಪರವಾಗಿಲ್ಲ ಈ ಬಿಸಿಲು ಮುಗಿಯೋ ಗಂಟೆ. ಬಟ್ ನಿಮಗೆ ಟಯರ್ಡ್ ಆಗಲ್ಲ, ಸ್ವಲ್ಪ ಅವಾಗ ರೆಸ್ಟ್ ಸಿಗುತ್ತೆ, ಗ್ಯಾಪ್ ಮಧ್ಯೆ ಮಧ್ಯೆ ಲೋಕಲ್ ಆರ್ಡರ್ ಮಾಡೋದ್ರಿಂದ. ಲಾಂಗ್ ಹೋದ್ರೆ ನೀವು ಕಂಟಿನ್ಯೂ ಹೊಡಿತಾನೆ ಇರ್ತೀರ ಗಾಡಿ, ಸಿಗ್ನಲ್ಗಳು ಜಾಸ್ತಿ ಸಿಗ್ತವೆ, ನಿಂತ್ಕೊಂಡೇ ಇರಬೇಕು. ಆ ಬಿಸಿಲಲ್ಲಿ ನಿಂತ್ಕೊಂಡ್ರೆ ನಿಜವಾಗ್ಲೂ ಗೊತ್ತು ಎಷ್ಟು ಕಷ್ಟ ಆಗ್ತದೆ ಇವಾಗ ಅಂತವ. ಆಗೋದೇ ಇಲ್ಲ ಲಾಂಗ್ ಆರ್ಡರ್ ಯಾವುದೇ ಕಾರಣಕ್ಕೂ. ಅದಕ್ಕೋಸ್ಕರ ಆದಷ್ಟು ಇವಾಗ ಲೋಕಲ್ ಆರ್ಡರ್ ಮಾಡ್ಕೊಳ್ಳೋದ್ರಿಂದ ತುಂಬ ಬೆನಿಫಿಟ್ ಇದೆ ನಿಮಗೆ. ಲಾಂಗ್ ಆರ್ಡ್ರನ್ನ ತಗೊಂಡು ಹೋದ್ರೆ ಭಯಂಕರ ಸುಸ್ತು. ಒಂದು 500 ರೂಪಾಯಿ ಆರ್ಡ್ರ್ ಎತ್ಕೊಂಡು ಹೋದ್ರೆ ನಿಮಗೆ ಮನೆಗೆ ವಾಪಸ್ ಹೋಗ್ಬಿಡೋಣಪ್ಪ, ಈ ಡ್ಯೂಟಿನೇ ಬೇಡ ಅನ್ನೋ ಅಷ್ಟು ಸುಸ್ತಾಗ್ಬಿಡುತ್ತೆ. ಎಷ್ಟು ನೀರು ಕುಡಿದ್ರೂ ನಿಮಗೆ ಗೊತ್ತು, ಡ್ರೈ ಆಗ್ತಾನೆ ಇರುತ್ತೆ. ಆಲ್ಮೋಸ್ಟ್ ನೀವು ದಿನಕ್ಕೆ ಈಗ 5 ರಿಂದ 6 ಲೀಟರ್ ನೀರು ಕುಡಿಬೇಕು. ಪ್ರೆಸೆಂಟ್ ಇರೋ ಸಿಚುವೇಶನ್ಗೆ ಆದಷ್ಟು ಹಣ್ಣು ಹಂಪಲು ಕೊಡ್ತೀನಿ, ಕೂಲ್ ಡ್ರಿಂಕ್ಸ್ ಕುಡೀರಿ. ಯಾವುದೇ ಥರ ಈ ಬಿಸಿ ಬಿಸಿ ಐಟಮ್ಸ್ ಇರುತ್ತಲ್ಲ, ಫಾಸ್ಟ್ ಫುಡ್ ಏನು ತಿನ್ನೋಕೋಬೇಡಿ ಇವಾಗ. ಯಾಕಂದರೆ ತುಂಬ ಅದು ತಿನ್ನೋದ್ರಿಂದ ಹೆಲ್ತಿಗೆ ಸರಿ ಇಲ್ಲ ಇವಾಗ ಡೆಲಿವರಿ ಬಾಯ್ಸ್ಗಳಿಗೆ. ಆದಷ್ಟು ನೀವು ಹಣ್ಣು, ಕೂಲ್ ಡ್ರಿಂಕ್ಸು, ನೀರು ಇವು ಕುಡ್ಕೊಂಡಿದ್ರೇನೆ ಸಾಕು. ಮಧ್ಯಾಹ್ನ ಟೈಮಲ್ಲಿ ಹೊರಗಡೆ ಫುಡ್ ಏನು ತಿನ್ನೋಕೋಬೇಡಿ. ಆದಷ್ಟು ಹೆಲ್ತ್ ನೋಡ್ಕೊಳ್ಳೇಬೇಕು, ಯಾಕಂದ್ರೆ ಈ ಬಿಸಿಲು ಟೆಂಪರೇಚರ್ ಇನ್ನೂ ಜಾಸ್ತಿ ಆಗುತ್ತೆ. ಈ ಮಂತ್ ಎಂಡ್ ಹೊತ್ತಿಗೆ 40 ಡಿಗ್ರಿ ದಾಟತ್ತೆ ಅಂತ ಹೇಳ್ತಾರೆ ಬೆಂಗಳೂರಲ್ಲಿ. ಈಗಲೇ ತಡೆ ಆಗ್ತಾಯಿಲ್ಲ, 37, 38 ಡಿಗ್ರಿನೇ. ಬಟ್ ಅವಾಗ ಇನ್ನೂ ಯಾವ ರೇಂಜ್ ಆಗುತ್ತೆ ಅಂತ ಗೊತ್ತಿಲ್ಲ. ಆದಷ್ಟು ಬೇಗ ಮಳೆ ಬಂದರೆ ಸ್ವಲ್ಪ ವೆದರ್ ಕೂಲ್ ಆಗುತ್ತೆ, ಡ್ಯೂಟಿ ಮಾಡೋಕ್ಕೂ ಸ್ವಲ್ಪ ಮೋಡ ಗಿಡ ಮುಚ್ಕೊಂಡ್ರೆ ಸ್ವಲ್ಪ ಬಿಸಿಲು ಅವಾಯ್ಡ್ ಆಗುತ್ತೆ. ಇನ್ನು ಮುಂದಿನ ತಿಂಗಳು ಏನಾದ್ರು ಹಿಂಗೆ ಇತ್ತಂದ್ರೆ ಮೇ ತಿಂಗಳಿಗೆ ಭಾರಿ ಕಷ್ಟ ಆಗುತ್ತೆ ಡೆಲಿವರಿ ಬಾಯ್ಸ್ ಕತೆ. ಹೆಂಗೆ ಡ್ಯೂಟಿ ಮಾಡಬೇಕು ಏನು ಅಂತ ಅರ್ಥ ಆಗ್ತಾಯಿಲ್ಲ. ಆದಷ್ಟು ನೈಟ್ ಮಾಡೋರಿಗೆ ಇವಾಗ ಬೆಸ್ಟ್ ಅಂತ ಹೇಳ್ಬೇಕು ನೀವು ಹೇಳ್ಬೇಕಂದ್ರೆ. ಬಟ್ ನೈಟ್ ಸೇಫ್ಟಿ ಇಲ್ಲ ಡ್ಯೂಟಿ ಮಾಡೋಕ್ಕೆ. ಬಟ್ ಪ್ರೆಸೆಂಟ್ ತುಂಬ ಜನ ಇವಾಗ ನೈಟೇ ಡ್ಯೂಟಿ ಮಾಡ್ತಾರೆ. ಡೇಯಲ್ಲಿ ಬಿಸಿಲು ತಡೆಯೋಕ್ಕಾಗ್ತಾ ಇಲ್ಲ. ಏನೋ ಒಂದು ಬೇರೆ ಡ್ಯೂಟಿ ಮಾಡ್ಕೊಂಡು ಇಲ್ಲ ಮನೆ ಹತ್ರ ಸ್ವಲ್ಪ ರೆಸ್ಟ್ ಮಾಡಿ ಬೆಳಿಗ್ಗೆ ಸಾಯಂಕಾಲ ಮತ್ತು ನೈಟಲ್ಲಿ ಡ್ಯೂಟಿ ಮಾಡಿದ್ರೆ ಜಾಸ್ತಿ ಆಗಿದ್ದಾರೆ. ಟ್ರಾಫಿಕ್ ಆದ್ರೂ ಪರವಾಗಿಲ್ಲ, ಸ್ವಲ್ಪ ವೆದರ್ ಕೂಲ್ ಆಗಿರುತ್ತೆ, ಮಾಡ್ಬೋದಪ್ಪ ಹೆಂಗ ಅಂತವ. ಡೇಯಲ್ಲಿ ಅಂತಲೂ ಗೊತ್ತಿರಬೇಕು ಅಂತ ಯಾವುದೇ ಕಾರಣಕ್ಕೂ ಡ್ಯೂಟಿ ಮಾಡೋಕ್ಕಾಗ್ತಾಯಿಲ್ಲ. ಒಂದು ಟ್ರಿಪ್ಪು ಹೋಗಿ ಬರೋಕ್ಕಾಗ್ತಾಯಿಲ್ಲ ಸಿಟಿಗೆ, ಆ ರೇಂಜ್ ಬಿಸಿಲು ಹೊಡಿತಾ ಇದೆ. ಸಂಜೆ ಹೊತ್ತು ರಿಟರ್ನ್ ಮನೆ ಬರೋ ಅಷ್ಟೊತ್ತಿಗೆ ಎಷ್ಟೊತ್ತಿ ಮನೆಗೆ ಹೋಗ್ತೀವಪ್ಪ ಅನ್ನೋಷ್ಟು ಸುಸ್ತು, ಅಷ್ಟು ಟಯರ್ಡ್ ಆಗ್ತಾ ಇದೆ. ಊಟ ಗೀಟ ಏನೂ ಬೇಡ, ಬರೀ ನೀರೇ ಕುಡ್ಕೊಂಡಿರಬೇಕು ಅಷ್ಟು ಅನ್ನಿಸ್ತಾ ಇದೆ. ಅದಕ್ಕೇನೆ ಆಲ್ಮೋಸ್ಟ್ ನೀವು ತಲೆಗೆ ಎನಿ ಟೈಮ್ 5 ನಿಮಿಷಕ್ಕೆ 1 ಅವರ್ಗೆಲ್ಲ ಡ್ರೈ ಆಗ್ಬಿಡುತ್ತೆ. ಒಂದು ಬಟ್ಟೆ ನೀರಲ್ಲಿ ನೆನೆಸಿ ಹಾಕೊಂಡ್ರೆ
ಪದೇ ಪದೇ ನೀವು ನೀರಲ್ಲಿ ನೆನೆಸಿ ಹೆಲ್ಮೆಟ್ ಒಳಗಡೆ ಹಾಕೊಂಡು ಡ್ಯೂಟಿ ಮಾಡ್ತಾ ಇದ್ರೆ ಸ್ವಲ್ಪ ತಲೆಗಾರು ಸ್ವಲ್ಪ ಬಿಸಿ ಕಮ್ಮಿ ಆಗುತ್ತೆ. ಯಾಕಂದ್ರೆ ಹೆಲ್ಮೆಟ್ ಈಟ್ ಕಾದ್ಬಿಟ್ರೆ ಒಳಗಡೆ ಬಿಸಿ ತಲೆಗೆ ಹಂಗೆ ಹೊಡಿತಾ ಇರುತ್ತೆ ಬಂದು. ಮತ್ತೆ ಗಾಳಿ ಆಡಲ್ಲ ಹೆಲ್ಮೆಟ್ ಒಳಗಡೆ, ಸೆಕೆ. ಇದರಿಂದ ಏನಾಗುತ್ತೆ, ತುಂಬಾ ಹಿಂಸೆ ಆಗುತ್ತೆ. ಅದಕ್ಕೇನೆ ಹೇಳೋದು, ತಲೆಗೆ ಒದ್ದೆ ಬಟ್ಟೆ ಮಾಡ್ಕೊಂಡೆ ನೀವು ಹೆಲ್ಮೆಟ್ ಹಾಕೋದ್ರಿಂದ ಸ್ವಲ್ಪ ಸೇಫ್ಟಿ, ಸ್ವಲ್ಪ ತಣ್ಣಗಿರುತ್ತೆ ತಲೆಗೆ. ಇಲ್ಲ ಅಂತನೂ ಡ್ಯೂಟಿ ಮಾಡಕ್ ಆಗಲ್ಲ, ಡ್ಯೂಟಿ ಸವಾಸನೆ ಬೇಡ ಅನ್ನೋ ರೇಂಜ್ಗೆ ಆಗೋಗಿದೆ ಡೆಲಿವರಿ ಫೀಲ್ಡ್. ಸುಮಾರು ಜನ ಹೊಸ್ತಾ ಬಂದಿರೋರು ಗೊತ್ತಿಲ್ಲ, ಒಂದಿನ 2 ದಿನ ಮಾಡಕ್ ಆಗ್ತಾ ಇಲ್ಲ ಪ್ರೆಸೆಂಟ್ ಇವಾಗ ಆ ತರ ಆಗ್ತದೆ. ಎಲ್ಲೋ ಒಂದು ಕಂಪ್ನಿ ಒಳಗಡೆ ಮಾಡ್ತಾ ಇದ್ರು ಕುತ್ಕೊಂಡು, ಅವ್ರಿಗೇನಷ್ಟು ಬಿಸಿಲು ಕಾಣಿಸ್ತಾ ಇಲ್ಲ, ಸ್ವಲ್ಪ ಸೆಕೆ ಆಗ್ತೈತೆ ಅಷ್ಟೇನೆ. ಫ್ಯಾನ್ ಇರೋದು, AC ಇರೋದು ಕೆಲವರಿಗೆ. ಈ ಹೊರಗಡೆ ಫೀಲ್ಡ್ ವರ್ಕಿಗೆ ಬರ್ತಾರಲ್ಲ ಈ ಟೈಮಲ್ಲಿ, ಒಂದಿನೂ ಡ್ಯೂಟಿ ಮಾಡಲ್ಲ. ಯಪ್ಪ ಈ ಬಿಸಿಲಲ್ಲಿ ನಮ್ಮ ಕೈಲಂತ ಡ್ಯೂಟಿ ಮಾಡೋಕ್ಕಾಗಲ್ಲ, ಸವಾಸನೆ ಬೇಡ ಅಂತ ಬಿಟ್ಟು ಹೋಗ್ತಾ ಇದ್ದಾರೆ ಎಷ್ಟೋ ಜನ. ಸುಮಾರು ಜನ ಕೆಲಸನ ಬಿಟ್ಟಾರೆ. ಅದಕ್ಕೋಸ್ಕರ ಇವಾಗ ಸಿಟಿಲಿ ಹೆವಿ ಆರ್ಡ್ರು, ಒಂದು ಸೆಕೆಂಡ್ ಗ್ಯಾಪ್ ಇಲ್ಲ, 24/7 ಆ ರೇಂಜಿಗೆ ಆರ್ಡರ್ ಬರ್ತಾ ಇದೆ. ಯಾವುದೇ ಕಂಪ್ನಿ ಆದ್ರೂ ಅಷ್ಟೇ, ರಾಪಿಡೋಗೂ ಅಷ್ಟೇ, ಬೈಕ್ ಟ್ಯಾಕ್ಸಿ, ಪಾರ್ಸಲ್ಲು, ಪೋರ್ಟ್ರಿಗೆ, ಅಂಕಲ್ಲು, ಡೆಲಿವರಿ.com, ಪ್ರತಿಯೊಂದು ಆ್ಯಪ್ಗೂ ಹೆವಿ ಆರ್ಡರ್ ಬರ್ತಾ ಇದೆ. ಎಷ್ಟು ಆರ್ಡರ್, ದಿನಕ್ಕೆ ಸಾವಿರಾರು ಆರ್ಡರ್ ಕ್ಯಾನ್ಸಲ್ ಆಗಿ ಹೋಗ್ತಾ ಇದೆ. ಡೆಲಿವರಿ ಮಾಡೋ ಹುಡುಗರೇ ಇಲ್ಲ. ಯಾಕಂದ್ರೆ ಈ ಟೆಂಪ್ರೇಚರಲ್ಲಿ ಡೆಲಿವರಿ ಹೆಂಗೆ ತಾನೇ ಮಾಡೋಕ್ಕಾಗುತ್ತೆ ಹೇಳಿ. ಅದಕ್ಕೋಸ್ಕರ ತುಂಬ ಕಷ್ಟ ಆಗ್ತಾಯಿದೆ ಡೆಲಿವರಿ ಮಾಡೋಕ್ಕೆ ಹುಡುಗರಿಗೆ. ಹಿಂಗಾಗಿ ಕಸ್ಟಮರ್ಗಳಿಗೆ ಸುಮಾರು ಆರ್ಡರ್ಗಳು ಪಿಕಪ್ ಡ್ರಾಪ್ ಆಗ್ತಾ ಇಲ್ಲ, ಕಸ್ಟಮರು ಪಿಕಪ್ ಆಗ್ತಾ ಇಲ್ಲ, ಪಾರ್ಸಲ್ ಮೆಟೀರಿಯಲ್ ಡೆಲಿವರಿ ಆಗ್ತಾ ಇಲ್ಲ. ಇದರಿಂದ ಸುಮಾರು ಲೋಕಲ್ ಆರ್ಡರ್ ತುಂಬ ಕಮ್ಮಿ ಆಗ್ತಿದೆ ಡೆಲಿವರಿಗಳು. ಲಾಂಗ್ ಆರ್ಡರ್ ಎತ್ಕೊಂಡು ಹೋಗ್ತಾರೆ, ವರ್ಕೌಟ್ ಆಗ್ತದೆ. ಬಟ್ ಲಾಂಗ್ ಆರ್ಡರ್ ಬಿಸಿಲಲ್ಲಿ ಹೋಗಿ ಬರೋಕ್ಕೆ ಟಯರ್ಡ್ ಜಾಸ್ತಿ. ಲೋಕಲ್ ಆರ್ಡರ್ ಆದಷ್ಟು ಈ ಪೋರ್ಟ್ರವನು ಹತ್ತತ್ರ ಪಿಕಪ್ ಕೊಟ್ಟರೆ ಸ್ವಲ್ಪ ಚೆನ್ನಾಗಿ ಅರ್ನಿಂಗ್ಸ್ ಆಗುತ್ತೆ. ರ್ಯಾಪಿಡೋದಲ್ಲಿ ಏನು ನಿಯರೆಸ್ಟ್ ತೋರಿಸ್ತಾರಲ್ಲ 1 ಕಿಲೋಮೀಟರ್ ಒಳಗಡೆ ಪಿಕಪ್, ಈ ಥರ ಸಿಟಿ ಒಳಗಡೆ ಪೋರ್ಟ್ರವನು ಕೂಡ ಹತ್ತತ್ರ ಪಿಕಪ್ ಇರೋರಿಗೆ, ರೈಡರ್ಗೆ ಆಲ್ಮೋಸ್ಟ್ ಕೊಟ್ಟರೆ ಅವರು ಕೂಡ ಲೋಕಲ್ ಆರ್ಡರ್ ಎಲ್ಲ ಕ್ಲಿಯರ್ ಮಾಡ್ತಾರೆ, ಯಾವುದು ಕೂಡ ಕ್ಯಾನ್ಸಲ್ ಆಗಲ್ಲ. ಬಟ್ 3-4 ಕಿಲೋಮೀಟರ್ ಎಲ್ಲ ಪಿಕಪ್ 60-70 ರೂಪಾಯಿ ಕೊಟ್ಟರೆ ಯಾರು ಡ್ಯೂಟಿ ಮಾಡೋಕ್ಕಲ್ಲ. ಅಷ್ಟು ಲಾಂಗ್ ಆರ್ಡರ್ ಎತ್ಕೊಂಡು ಸುಮ್ಮನೆ ಪೆಟ್ರೋಲ್ ವೇಸ್ಟು, ಅಲ್ಲಿ ಹೋಗೋತಿ ಕ್ಯಾನ್ಸಲ್ ಆಗುತ್ತೆ, ಇಲ್ಲ ಏನೋ ಮತ್ತೊಂದು ಸಮಸ್ಯೆ ಆಗುತ್ತೆ. ಲಾಂಗ್ ಆರ್ಡರ್ಗಳು ಪಿಕಪ್ಪು ವರ್ಕೌಟ್ ಆಗಲ್ಲ, ಪಿಕಪ್ಪಿಗೆ ಅಮೌಂಟ್ ಕೊಡಲ್ಲ. 1 ಕಿಲೋಮೀಟರ್ ಒಳಗಡೆ ಪಿಕಪ್ ಬಂದ್ಬಿಟ್ರೆ ಪೋರ್ಟ್ರಲ್ಲೂ ಕೂಡ ಅಮೌಂಟ್ ಡ್ರಾಪ್ಗೆ ಏನು ಜಾಸ್ತಿ ಇರಲ್ಲ. 2-3 ಕಿಲೋಮೀಟರ್ಗೆಲ್ಲ 60-70 ರೂಪಾಯಿ ಬಂದಿರುತ್ತೆ, ವರ್ಕೌಟ್ ಆಗುತ್ತೆ. ಆದಷ್ಟು ನಿಯರೆಸ್ಟ್ ಪಿಕಪ್ ಬರಬೇಕು. ಸ್ವಲ್ಪ ಲಾಂಗ್ ಆರ್ಡರ್ ಎತ್ಕೊಂಡು ಹೋಗೋದು ಕಮ್ಮಿ ಮಾಡಿ. ಲೋಕಲ್ ಆರ್ಡರ್ಗಳೇ ನಿಮ್ಮ ಏರಿಯಾಗಳಲ್ಲಿ ಇದ್ದಷ್ಟು ಬಂದರೆ, ಎಲ್ಲಿ ಚೆನ್ನಾಗಿ ಆರ್ಡರ್ ಬರುತ್ತೆ ಲೋಕಲ್, ಆ ಏರಿಯಾದಲ್ಲಿ ಡ್ಯೂಟಿ ಮಾಡಿ. ಒಟ್ಟಿನಲ್ಲಿ ಆರಾಮಾಗಿರಿ. ಬಿಸಿಲಿಗೆ ಟೆಂಪ್ರೇಚರ್ ಅಂತೂ ಹೊರಗಡೆ ಜಾಸ್ತಿ ಓಡಾಡಕ್ಕೆ ಆಗ್ತಾ ಇಲ್ಲ. ಇದು ನಮ್ಮ ಅನಿಸಿಕೆ. ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಬಾಕ್ಸ್ ತಿಳಿಸಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.